ಅಮೂಲ್ ಬೇಬಿ ಈಗ ಬಂದ್ಯಾ? ಯಾಕೆ ಇವತ್ತು ಇಷ್ಟೊಂದು ಲೇಟು? ಯಾಕೆ ಅಮೂಲ್ ಬೇಬಿ ಒಂಥರ ಇದೆಯಾ? ಆಫೀಸಲ್ಲಿ ತುಂಬ ಕೆಲಸ ಸತ್ಯ, ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ತಲೆ ನೋವ್ತಿದ್ಯಾ? ಇರು, ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ಹಾ, ನೀನು ಮಸಾಜು ಈ ಕೈಯಲ್ಲಿ ಹೋಗ್ಲಿ ಬಿಡು ಸತ್ಯ, ಟ್ಯಾಬ್ಲೆಟ್ ತಗೊಂಡು ಮಲ್ಕೋತೀನಿ. ಟ್ಯಾಬ್ಲೆಟ್ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಡ ಅಂತ ನಾನು ನಿಂಗೆ ಎಷ್ಟು ಸತಿ ಹೇಳಿದ್ದೀನಿ ಅಮೂಲ್ ಬೇಬಿ. ಈಗಲೂ ನಾನು ಮಸಾಜ್ ಮಾಡ್ಬೋದು. ಹೇಗೆ ಹೇಗೆ? ಬೇಡಮ್ಮ, ನೀನು ನನಗೆ ಒಂದು ಕೈಯಲ್ಲಿ ಮಸಾಜ್ ಮಾಡೋದು, ಆ ಕೈ ನೋವಾಗೋದು, ಆ ವಿಷಯ ಅಮ್ಮನಿಗೆ ಗೊತ್ತಾಗೋದು, ಅವ್ರು ಬಂದು ನನಗೆ ಬೈಯೋದು, ಈ ಸವಾಸನೇ ನನಗೆ ಬೇಡ. ಅಯ್ಯೋ ಇಲ್ಲ ಅಮೂಲ್ ಬೇಬಿ, ಹಾಗೇನೂ ಆಗಲ್ಲ. ಅತ್ತೆ ಹತ್ರ ನಾನು ಹೇಳ್ತೀನಿ ನನ್ನ ಗಂಡಂಗೆ ತಲೆನೋವಿತ್ತು ಅಂತ. ಅವ್ರ ಮಗನ ತಲೆನೋವು ಕಡಿಮೆ ಆದರೆ ಅವ್ರಿಗೆ ಖುಷಿ ಆಗುತ್ತಲ್ವಾ? ತಡಿ, ಎಣ್ಣೆ ತರ್ತೀನಿ. ತಗೋ, ಇದನ್ನ ತೆಗೆದು ಎಣ್ಣೆ ಇದಕ್ಕೆ ಹಾಕು. ತಗೋ. ಹಲೋ ಪೈಲ್ವಾನ್, ಇದನ್ನ ತೆಗೆದು ಸೈಡ್ಗಿಟ್ಟು ಇಲ್ಲಿ ಕೂತ್ಕೊ. ಸತ್ಯ, ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, ಐಶೋ. ಅಯ್ಯೋ ಕೂತ್ಕೊಳ್ಳಯ್ಯ. ನಾನು ಎಷ್ಟು ಪುಣ್ಯವಂತ ಅಲ್ವಾ ಸತ್ಯ. ನಾನು ಹೆಂಡತಿ ನನ್ನ ತಲೆ ಮಸಾಜ್ ಮಾಡಿದ ತಕ್ಷಣ ನನ್ನ ತಲೆಯಲ್ಲಿರೋ ಪ್ರೆಷರ್ ಎಲ್ಲ ಮಾಯ ಆಗೋಯ್ತು. ಸತ್ಯ, ಯಾಕೆ ನಿಲ್ಲಿಸ್ಬಿಟ್ಟೆ? ಏನಿಲ್ಲ ಅಮೂಲ್ ಬೇಬಿ, ಮಸಾಜ್ ಮಾಡ್ತಾ ಇದ್ದೀನಿ. ಸತ್ಯ, ನಿಜವಾಗ್ಲೂ ನಿನ್ನ ಕೈ ಹೊರಟಾಗಿದೆ. ಸತ್ಯ, ಅದು ಅಮೂಲ್ ಬೇಬಿ ಸ್ಪ್ಯಾನರ್ ಹಿಡ್ದಿದ್ದ ಕೈ ಅಲ್ವಾ, ಅದಕ್ಕೆ ಹೊರಟು. ಓ ಹಂಗಂತ್ಯಾ? ಸತ್ಯ, ಒಂದು ಕೈಯಲ್ಲಿ ಮಸಾಜ್ ಮಾಡ್ತಾ ಇದ್ದೆ ತಾನೆ, ಇದ್ಯಾವಾಗ ಎರಡು ಕೈ ಆಯ್ತು? ಯಾಕೆಂದ್ರೆ ಇದು ನಿಮ್ಮಮ್ಮನ ಕೈ. ಅಮ್ಮ, ನೀವಾ? ನನಗೆ ಗೊತ್ತೇ ಆಗಲಿಲ್ಲ. ಹೌದಪ್ಪ, ಹೌದು. ಅಮ್ಮ ಅಲ್ವೇನಪ್ಪ ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಇಷ್ಟು ವರ್ಷ ಬೆಳೆಸಿದ ಮೇಲೆ ಅಮ್ಮನ ಕೈ ನಿನಗೆ ಒರಟಾಗಿ ಕಾಣಿಸತ್ತೆ ಅಲ್ವೇನಪ್ಪ? ಆದ್ರೆ ಹೆಂಡತಿ ಕೈ ಮಾತ್ರ ಮೃದುವಾಗಿರತ್ತೆ ಅಲ್ವೇನೋ? ಅಯ್ಯೋ ಅಮ್ಮ, ನಾನು ಹತ್ರ ಹೇಳಲಿಲ್ಲ. ಅದು ಏನಾಯ್ತು ಅಂದ್ರೆ, ನೀನು ಹೇಗೆ ಹೇಳಿದೆ ಅಂತ ನನಗೆ ಗೊತ್ತಾಯ್ತು ಅಲ್ವೋ? ಇವಳು ಕೈ ಪೆಟ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಇವಳ ಹತ್ರ ಸೇವೆ ಮಾಡಿಸ್ಕೋಬೇಕೇನೋ ನೀನು? ಇತ್ತೀಚೆಗೆ ನೀನು ತುಂಬಾ ಆಡ್ತಾ ಇದೀಯಾ. ಅಮ್ಮ, ನಾನು ಬೇಡ ಅಂತ ಹೇಳ್ದೆ ಅಮ್ಮ. ಅವಳೆ ನಾನು ಮಸಾಜ್ ಮಾಡ್ತೀನಿ ಅಂತ ಹಠ ಮಾಡಿದ್ದು.
ಹೌದೇನ ಹುಡುಗಿ? ಕೈ ಹೀಗಾದಾಗ್ಲೂ ಸುಮ್ಮನೆ ಇರಲ್ವಾ ನೀನು? ಅಯ್ಯೋ ಇಲ್ಲ ಅತ್ತೆ. ಹಾ ನಾನ್ ಮಸಾಜ್ ಮಾಡಕ್ಕಾಗಲ್ಲ ಅಂತ ಹೇಳದ್ನಾ, ನನ್ ಕೈ ಮುರಿದೋಗಿದೆ ಅಂತಾನೂ ಹೇಳದ್ನಾ, ಅದಕ್ಕೆ ಗಂಡ ಅನ್ನೋ ದರ್ಪ ತೋರಿಸ್ತಾನೆ ಅತ್ತೆ. ನಾನಾ? ನೀವೇ. ನಾನು ಆಫೀಸಿಂದ ಬಂದಿದ್ದೀನಿ, ನನಗ್ ತಲೆ ನೋವ್ತಾ ಇದೆ, ನೀನ್ ಮಸಾಜ್ ಮಾಡ್ಲೇಬೇಕು ಅಂತ ಎಷ್ಟು ರೇಗ್ದ ಗೊತ್ತಾ? ಏನ್ ಮಾಡೋದು, ಹೆಂಡತಿ ಆದವಳು ಗಂಡನ್ ಮಾತ್ ಕೇಳಲೇಬೇಕಲ್ವಾ? ಅದಕ್ಕೆ ಸಿಂಗಲ್ ಕೈಯಲ್ಲೇ ಮಸಾಜ್ ಮಾಡ್ತಾ ಇದ್ದೆ. ಕಾರ್ತಿಕ್, ತುಂಬಾ ಅತಿ ಆಯ್ತು ಕಣೋ ನಿಂದು. ಇಲ್ಲಮ್ಮ, ಸುಳ್ಳು ಹೇಳ್ತಾ ಇದ್ದಾಳೆ ಇವಳು. ಕಾರ್ತಿಕ್, ನನ್ ಸೊಸೆ ಯಾವತ್ತೂ ಸುಳ್ಳು ಹೇಳಲ್ಲ. ತುಂಬಾ ಕಿತಾಪತಿ ಮಾಡ್ತಿದೀಯ ನೀನು. ಬಲೆ ಇದೆಯಾ ಕಣೋ. ನಾನೇನ್ ನಿನ್ನ ನೋಡಿಲ್ವಾ ಚಿಕ್ಕ ವಯಸ್ಸಿಂದ? ಅಮ್ಮ ನಿಜವಾಗ್ಲಮ್ಮ ಸುಳ್ಳು ಹೇಳ್ತಾ ಇದ್ದಾಳೆ, ನನ್ನ ನಮ್ಮಮ್ಮ. ಓಹೋ, ಅದೇನೋ ಹೇಳ್ತಾರಲ್ಲ, ಮಾಡೋರ್ನ್ ಕಂಡ್ರೆ ನೋಡು ನನ್ ದೈವ ಅಂತ. ಹಂಗಾಯ್ತು ನಿನ್ ಕತೆ. ಏನು ನೀನು ಹೆಂಡತಿಗೆ ಹೀಗಾಗಿದೆ ಅನ್ನೋ ಕನಿಕರನು ಬೇಡವಾ ನಿನ್ಗೆ? ಹಾಗೆ ಹೇಳಿ ಅತ್ತೆ, ಯಾವಾಗ್ಲೂ ಹೀಗೆ ಗೋಳಾಡಿಸ್ತಾನೆ. ಇವತ್ತೇನೋ ನೀವ್ ನೋಡಿದ್ರೆ ಸರಿ ಹೋಯ್ತು, ಇಲ್ಲಾಂದ್ರೆ ಪ್ರತಿದಿನನೂ ಹೀಗೆ ಆಡ್ತಾರೆ. ಅಯ್ಯೋ ಏನ್ ಸತ್ಯ ನೀನು? ನಾನು ಏನೋ ನಿನ್ಗೆ ಕಿರುಕುಳ ಕೊಡೋ ರೇಂಜಲ್ಲಿ ಮಾತಾಡ್ತಾ ಇದೆಯಲ್ಲ. ಬೇಡ ಸತ್ಯ, ಸುಳ್ಳು ಹೇಳ್ಬೇಡ ನೀನು. ನೀನ್ ಸುಳ್ಳು ಹೇಳ್ತಾ ಇರೋದು. ನಾನ್ ಸುಳ್ಳು ಹೇಳ್ತಾ ಇದೀನಿ. ಸಿಕ್ಕಿದ್ದೆ ಚಾನ್ಸು, ಅಮ್ಮ ಕೇಳಿಸ್ಕೊಳ್ಳೋಕೆ ಸಿಕ್ಕಿದ್ರು ಅಂತ ಫೀಲ್ ಬಿಡ್ತಾನೆ ಇದೆಯಲ್ಲ. ಈ ಸುಳ್ಳು ಹೇಳ್ಬೇಡ ನೀನು. ಯಾರು ಸುಳ್ಳು ಹೇಳ್ತಾ ಇರೋದು? ಸತ್ಯ. ಕಾರ್ತಿಕ್ ಬಾಯ್ಲೆ. ಒಳ್ಳೆ ಈಡು ಜೋಡು. ಅವಳು ರೌಡಿ ಬೇಬಿ, ಇದು ನಿಜವಾಗ್ಲೂ ಅಮೂಲ್ ಬೇಬಿ. ವಾವ್, ಯಾರ್ದು ಕಾರು? ಯಾರ್ದು? ಪದ್ಮ, ಏನು ನೀನು ಮಾಡ್ತಿರೋ ಕೆಲಸ? ಯಾವಾಗಲೂ ಅನುಮಾನ ಬರೋ ಥರನೇ ಮಾತಾಡ್ತೀಯಲ್ಲ. ನಾನೇನ್ ಮಾಡ್ದಿರಿ? ಏನು ಮಾಡಿದೆ? ಕೆಳಗಡೆ ನಚ್ಚಿನ ನಿಮ್ಮ ಮಗು ಅನ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ದಲ್ಲ, ಆ ಮಾತು ಯಾಕೆ ಹೇಳಬೇಕಿತ್ತು? ನಾನು ಕ್ಯಾಶುಯಲ್ ಆಗಿ ಹೇಳ್ದೆ, ಮತ್ತೆ ಇನ್ನು ಹೇಗೆ ಮಾತಾಡಬೇಕಿತ್ತು? ಅವ್ರಿಗೇನೋ ಅನುಮಾನ ಬಂದಿದ್ರೆ? ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅಂತಾರಲ್ಲ, ಹಾಗಾಗಿದೆ ನಿಮ್ಮ ಕತೆ. ನಾನು ಏನೇ ಮಾತಾಡಿದ್ರು ಅದಕ್ಕೊಂದು ಅರ್ಥ ಕಲ್ಪಿಸ್ತೀರಾ. ನೀವು ನನ್ನ ಹತ್ರ ಒಂದೆರಡು ಪ್ರೀತಿಯಿಂದ ಮಾತಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಏಯ್, ಸ್ಟೋವ್ ಮೇಲೆ ನನ್ನ ಕೂರಿಸ್ಬಿಟ್ಟು ಪ್ರೀತಿಯಿಂದ ಮಾತಾಡಿ ಅಂದರೆ ಹೇಗೆ ಮಾತಾಡೋಕ್ಕಾಗುತ್ತೆ? ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಿನಗೆ ಅದು ಗೊತ್ತಾಗಬೇಕಾಗಿತ್ತು. ಹೋಗ್ಲಿ ಬಿಡಿ, ನಾವಿಬ್ರು ಮಾತಾಡೋದೇ ಬೇಡ. ಮಾತಾಡಿದ್ರೆ ತಾನೇ ಜಗಳ. ಯು ಆರ್ ಕರೆಕ್ಟ್. ನಾವಿಬ್ರು ಜಗಳ ಮಾಡಬಾರ್ದು ಅಂದರೆ ನೀನೊಂದು ಕೆಲಸ ಮಾಡಲೇಬೇಕು. ನೀನು ಈಗಿಂದ ಈಗಲೇ ಮನೆಯಿಂದ ಹೊರಟೋಗ್ಬೇಕು. ಅಂತೂ ನಾನು ನನ್ನ ಮಗ ಖುಷಿಯಾಗಿರ್ಬಾರ್ದು ಅಲ್ವಾ? ನನ್ನ ಮಗ ಇಲ್ಲಿರೋದು ಅವನ ಹಕ್ಕು ರೀ, ಅದನ್ನು ಕಿತ್ಕೋಬೇಡಿ. ಓ ನೋಡು ಪದ್ಮ, ಇಲ್ಲಿ ನಮ್ಮ ಸಂಪಾದನೆ ಅಫಿಷಿಯಲ್ ಆಗಿಲ್ಲ, ಇನ್ನು ಹಕ್ಕಿನ ಮಾತು ಎಲ್ಲಿ ಬಂತು? ನೋಡು ಪದ್ಮ, ನಿನಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವ ಕಾರಣಕ್ಕೂ ಇಲ್ಲ. ಅದೇ ನೀನು ಇಲ್ಲಿದ್ದರೆ ಇಲ್ಲೆಲ್ರಿಗೂ ಡೇಂಜರ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಚ್ಚಿಗೆ ಬೇಕಾದ ಟ್ರೀಟ್ಮೆಂಟ್ನ ನಾನು ಮಾಡಿದ್ದೀನಿ. ಅವನು ಸರಿ ಹೋಗ್ತಾನೆ, ಅವನು ನನ್ನ ಜವಾಬ್ದಾರಿ. ಅಂದರೆ ನಾನಿಲ್ಲಿರಬಾರ್ದು ಅಷ್ಟೇ ತಾನೆ? ನೋಡು ಪದ್ಮ, ನಮ್ಮಿಬ್ಬರ ನಡವಳಿಕೆ ಮೇಲೆ ಈ ಮನೆಯವರಿಗೆ ಒಂದು ಚಿಕ್ಕ ಅನುಮಾನ ಬಂದು ಸಾಕು, ಇಡೀ ಮನೆಯ ಹತ್ಕೊಂಡು ಉಳಿದ್ಬಿಡುತ್ತೆ, ರಡರಂಗ ಆಗುತ್ತೆ. ಅದು ನಿನಗೆ ಇಷ್ಟನಾ? ನೋಡು, ನನ್ನ ಮಾತು ಕೇಳು. ನೀನು ಈಗ ಇಲ್ಲಿಂದ ಹೊರಟ್ಬಿಡು. ನಿನಗೆ ಬೇಕಾದ ಎಲ್ಲ ವ್ಯವಸ್ಥೆನ ನಾನು ಮಾಡ್ತೀನಿ. ನಾನೆಲ್ಗೂ ಹೋಗಲ್ಲ. ಪದ್ಮ, ಯಾಕೆ ಹೀಗೆ ಕೂತಿದ್ಯಾ? ಹೇಳೋದು ಕೇಳಿಸ್ತಾ ಇಲ್ವಾ? ಹೋಗು ಒಂದೇ. ನಚ್ಚಿ, ಏನೂ ಆಗಿಲ್ಲ, ಆರಾಮಾಗಿ. ನೋಡಿದ್ರಾ ಮಗು ಎಷ್ಟು ಹೆದರ್ಕೋತು ಅಂತ? ನೀವು ಈ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಈ ಮಟ್ಟಕ್ಕೆ ಇಳಿಸ್ತಾ ಇರೋದೆ ನೀನು ಪದ್ಮ. ನಿಮ್ಗೆ ಅಷ್ಟೊಂದು ಕಷ್ಟ ಆಗಿದ್ರೆ ನಮ್ಮನ್ನ ಕೊಂದ್ಬಿಡಿ. ಯಾಕೆ ಪದ್ಮ ಹೀಗೆಲ್ಲ ಆಡ್ತಾ ಇದೆಯಾ? ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಇಲ್ಲ, ನೀವೇನು ಹೇಳಿದ್ರು ನಾನು ಈ ಮನೆಯಿಂದ ಹೋಗಲ್ಲ.
ಎಲ್ಲ ನನ್ನ ಕರ್ಮ. ಯಾಕೆ ಈ ರೀತಿ ನನ್ನ ಕಾಡಿ ಕಾಡಿ ಸಾಯಿಸ್ತಾ ಇದೆಯಾ? ಚಿಕ್ಕಪ್ಪ ಯಾಕೆ ಇವಳನ್ನ ಮನೆ ಬಿಟ್ಟು ಹೋಗು ಅಂತಿದ್ದಾರೆ? ಇನ್ನೇನು ಬೇಜಾರು ಮಾಡ್ಕೊಂಬೇಡ, ನಾನು ಕೆಳಗಡೆ ಹೋಗಿ ವಾಪಸ್ ಬರ್ತೀನಿ ಆಯ್ತಾ? ನೀನು ಇಲ್ಲೇ ಇರು. ನಿನಗೆ ಅವ್ರ ಬಗ್ಗೆ ಗೊತ್ತಲ್ವಾ, ಯಾವಾಗಲೂ ಕೋಪ. ನೀನೇನು ಯೋಚನೆ ಮಾಡಬೇಡ. ತಗೋ, ಅದೆಲ್ಲ ಆಟ ಆಡ್ತಾ ಇರು. ನಾನು ಬೇಗ ಬರ್ತೀನಿ, ಇಲ್ಲೇ ಇರು. ಇವ್ರ ಸೀಕ್ರೆಟ್ ಕಂಡು ಹಿಡಿಯೋದಕ್ಕೆ ಇದೇ ಕರೆಕ್ಟ್ ಟೈಮ್. ಯಾಕೋ ನೀನು ಹೇಳ್ತಿರೋದು ಕೇಳಿದ್ರೆ ಪರಿಸ್ಥಿತಿಯಲ್ಲಿ ಹದ್ಮೀರ್ ಹೋಗ್ತಿರೋ ಥರ ಇದೆ ಕಣೋ. ಅದಕ್ಕೆ ಹೇಳ್ತಿರೋದು ಮಗ, ದಿವ್ಯಕ್ಕನ ವಿಷಯನ ಸತ್ಯಂಗೆ ಹೇಳ್ಬಿಡೋಣ. ಎಲ್ಲ ವಿಷಯ ಗೊತ್ತಿದ್ದು ನಾವೇ ಸತ್ಯಂಗೆ ಹೇಳಿಲ್ಲ ಅಂದರೆ ತಪ್ಪಾಗತ್ತೆ. ಪಾಪ ಬಾಲ ಅವ್ರನ್ನ ನೋಡೋಕ್ಕೆ ಆಗ್ತಾ ಇಲ್ಲ ನೋಡು. ಅವ್ರು ಎಷ್ಟು ತೆಗ್ತಾರೋ ಇವಳು ಅಷ್ಟು ಸವಾರಿ ಮಾಡ್ತಾನೆ ಇದ್ದಾಳೆ. ಹೌದು ಕಣ, ಭಾವಂಗೆ ತುಂಬ ಅವಮಾನ ಮಾಡ್ತಾಳೆ. ಇಷ್ಟು ದಿನ ಗಿರಿಜಮ್ಮ ಜಾನಕಮ್ಮ ಒದ್ದಾಡ್ತಿದ್ರು, ಈಗ ಬಾನ್ ಸರ್ದಿ. ಆದರೆ ನೋಡು, ಅವ್ರು ದಿವ್ಯಕ್ಕನ್ ಬಿಟ್ಕೊಡೋದೇ ಇಲ್ಲ. ಭಾವಂಗೆ ದಿವ್ಯಕ್ಕನ ಮೇಲೆ ನಿಜವಾದ ಪ್ರೀತಿ ಇದೆ ಕಣವ್ರು, ಆಕಿ ಅದಕ್ಕೆ ಹಂಗೆ ಆಡ್ತಾರೆ. ಕಣ್ಣು ಮುಂದೆ ಸತ್ಯ ಇದ್ರು ಸುಳ್ಳನ್ನೇ ನಂಬ್ತಾರೆ, ದಿವ್ಯಕ್ಕನ್ನೇ ನಂಬ್ತಾರೆ. ಅದಕ್ಕೆ ಹೇಳ್ತಿರೋ ಕಣೋ, ದಿವ್ಯಕ್ಕನ ವಿಷಯನ ಸತ್ಯಂಗೆ ಹೇಳ್ಬಿಡೋಣ, ಅವಳೇ ಏನಾರು ಒಂದು ಮಾಡ್ತಾಳೆ. ಅದೇನೋ ಸರಿ ಕಣೋ, ಆದರೆ ಸತ್ಯನ್ ಮನೇಲಿ ಈಗಲೇ ಪರಿಸ್ಥಿತಿ ಸರಿ ಇಲ್ಲ. ಈಗಲೇ ಏನೇನೋ ನಡೀತಾ ಇದೆ. ಪದ್ಮ ನಚ್ಚಿ ಎಲ್ಲ ಮನೇಲಿದ್ದಾರೆ. ಇದ್ರ ಮಧ್ಯ ಈ ಟೆನ್ಷನ್ನು ಹೆಂಗೋ ಹೇಳೋದು. ಆದರೂ ದಿವ್ಯಕ್ಕನ್ ತುಂಬ ಅತಿ ಆಯ್ತು ಕಣ. ಹಿಂಗೆ ಬಿಟ್ರೆ ವಿಷಯ ಎಲ್ಲೆಲ್ಲೋ ಹೋಗಿ ಮುಟ್ಟತ್ತೆ ಅಂತ ಭಯ ನನಗೆ. ಮನೆಗೆ ಲೇಟಾಗಿ ಬರೋದು, ದುಡ್ಡಿನ ವಿಷಯ, ಬಾವನ್ನ ಬೇಕಾಬಿಟ್ಟು ನಡ್ಸ್ಕೊಳ್ಳೋದು, ಎಲ್ಲ ವಿಷಯನೂ ಸತ್ಯಂಗೆ ಹೇಳ್ಬೋಣ ಅನಿಸ್ತಿದೆ. ಯೋಚನೆ ಮಾಡ್ತಾ ಕೂತ್ರೆ ಏನೂ ಆಗಲ್ಲ ಕಣೋ. ಸರಿ ಕಣೋ, ಹೇಳೋಣ. ಆದರೆ ಈಗಲೇ ಬೇಡ, ಒಂದೆರಡು ದಿನ ಹೋಗ್ಲಿ ನೋಡೋಣ. ಅಷ್ಟೊತ್ತಿಗೆ ಸತ್ಯನ ಮನೆ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಾಗಿರುತ್ತೆ. ಆಮೇಲೆ ಹೇಳೋಣ, ಓಕೆನಾ? ಎಲ್ಲಿದ್ಯಾ ನೀನು? ಒಬ್ಬನೇ ಬೇರೆ ಇದೆಯಾ? ಇದೇ ನಿನ್ನ ಬಾಯಿ ಬಿಡಿಸೋದಕ್ಕೆ ರೈಟ್ ಟೈಮ್. ಹಾಯ್ ನಚ್ಚಿ. ಯಾಕೋ ನಿನಗೆ ನಾನಂದರೆ ಭಯನಾ? ನಾನು ನಿಂಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಅಲ್ವಾ? ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಸಾರಿ ಕಣೋ, ಇನ್ನು ಮುಂದೆ ನಾನು ನಿನಗೆ ಯಾವ ಥರ ತೊಂದರೆನೂ ಕೊಡೋದಿಲ್ಲ. ನೀನು ಅಷ್ಟೇ ನನ್ನ ಜೊತೆ ಫ್ರೆಂಡ್ಲಿ ಆಗಿರಬೇಕು. ಫ್ರೆಂಡ್ಸ್? ಸಾರಿ. ಕೈ ಕೊಡು, ಕೊಡು ಕೈ. ಆಟ ಆಡ್ತಿದ್ಯಾ ಗೊಂಬೆಗಳ ಜೊತೆ? ಯಾರು ಇವರಿಬ್ರು? ನಿಮ್ಮ ಅಪ್ಪ ಅಮ್ಮನಾ? ಇವರಿಬ್ರು ಈಗ ಜಗಳ ಆಡ್ಕೊಂಡು ದೂರ ಆಗಿದಾರಾ? ಇವ್ರು ದೂರ ಆಗೋದು ನಿನಗಿಷ್ಟ ಇಲ್ಲ ಅಲ್ವಾ? ಸರಿ ಇರು. ಇದ್ಯಾರು? ಇದು ನಿಮ್ಮ ಅಪ್ಪನಾ? ಬಂತು ಬಂತು, ಚಾಕ್ಲೇಟ್ ಬಂತು.
ನೋಡು ಈ ಚಾಕ್ಲೇಟ್ ನಿನಗೆ ತಗೋ. ಇವ್ರು ಯಾರು ಅಂತ ನೀನು ನನಗೆ ಹೇಳಿದ್ರೆ ಇವರಿಬ್ಬರನ್ನ ಒಂದು ಮಾಡೋ ಕೆಲಸ ನಂದು. ಓಕೆನಾ? ನಚ್ಚಿ, ನನಗೆ ಅರ್ಥ ಆಗ್ತಿಲ್ಲ, ಇನ್ನೊಂದ್ಸಲ ಹೇಳ್ತೀಯಾ? ಅದೇನು ಹೇಳ್ತಾ ಇದ್ದಾನೋ ಒಂದು ಅರ್ಥ ಆಗ್ತಿಲ್ವಲ್ಲಪ್ಪ. ಬಾಯ್ ಬೇರೆ ಇಲ್ಲ ಇವನಿಗೆ, ಕರ್ಮ. ಅಲ್ಲ ಡಾರ್ಲಿಂಗು, ನಾವು ಏನು ಮಾಡ್ತಾ ಇದ್ದೀವಿ? ನಾನು ನಚ್ಚಿ ಆಟ ಆಡ್ತಾ ಇದ್ದೀವಿ. ಕಣ್ ಕಾಣಿಸ್ತಿಲ್ವಾ? ಅಲ್ವೇನೋ ನಚ್ಚಿ? ಒಂದು ಕೆಲಸ ಮಾಡೋಣ, ಈ ಆಟ ಬೇಡ, ನಾವು ಗೇಮ್ ಚೇಂಜ್ ಮಾಡೋಣ. ನಾನು ಯಾರ ಹೆಸರು ಹೇಳ್ತೀನೋ ಅವ್ರ ಹತ್ರ ಓಡ್ ಹೋಗಿ ನೀನೊಂದೊಂದು ಚಾಕ್ಲೇಟ್ ಕೊಟ್ಟು ಬರಬೇಕು. ನೀನು ಆ ಥರ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟು ಬಂದರೆ ಈ ಥರ ಒಂದು ದೊಡ್ಡ ಬಾಕ್ಸ್ ಆಫ್ ಚಾಕ್ಲೇಟ್ಸ್ನ ನಾನು ನಿನಗೆ ಕೊಡ್ತೀನಿ. ಸರಿ, ಹಾಗಾದರೆ ಮೊದಲು ಕೀರ್ತನಂಗೆ ಕೊಡು. ಕೀರ್ತನ ಯಾರು ಅಂತ ಗೊತ್ತಾ ನಿಂಗೆ? ವಾವ್, ಗುಡ್ ಬಾಯ್. ನೆಕ್ಸ್ಟ್ ಯಾರಿಗೆ ಕೊಡಬೇಕು ಅಂತನಾ? ಇವತ್ತು ನಾನು ನಿಜ ತಿಳ್ಕೊಳ್ಳೋದನ್ನು ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ಅಜ್ಜಿ ಗೊತ್ತಾ ನಿಂಗೆ ಅಜ್ಜಿ ಯಾರಂತ? ಹೋಗು. ನೆಕ್ಸ್ಟ್ ಯಾರಿಗೆ ಕೊಡೋಣ? ಸತ್ಯಂಗೆ ಕೊಟ್ಟು ಬರ್ತೀಯಾ? ಬಂದ. ನೆಕ್ಸ್ಟ್ ಯಾರಿಗೆ ಕೊಡೋಣ? ಯಾರಿಗೆ ಕೊಡೋಣ ಸುಹಾಸ್? ನೆಕ್ಸ್ಟು ಅಪ್ಪಂಗೆ. ನಿಮ್ಮ ಅಪ್ಪಂಗೆ ಕೊಟ್ಟು ಬರ್ತೀಯಾ? ಏನ್ ತಲೆ ಡಾರ್ಲಿಂಗ್ ನಿಂದು. ಅವನಿಂದಾನೇ ಬಾಯಿ ಬಿಡಿಸ್ಬೇಕು ಅಂತ ಒಳ್ಳೆ ಪ್ಲಾನ್ ಮಾಡಿದ್ಯಾ. ಸೂಪರ್. ಮತ್ತೆ ಈ ಕೀರ್ತನ ಅಂದರೆ ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ? ಕಮ್, ಲೆಟ್ಸ್ ಫಾಲೋ ಹಿಮ್. ಒಂದು ಡೀಲ್ ಓಕೆ ಮಾಡಿಸಿದ್ಕೆ ಲ್ಯಾಪ್ಟಾಪ್ ಎಲ್ಲ ಕೊಡ್ತಿದ್ದಾನೆ. ಇವನ್ನೆಷ್ಟು ಧಾರಾಳ ಇರಬೇಕು. ಕಂಜೂಸ್ ಅಂತೂ ಅಲ್ಲ. ಇವನ ಕೈಲಿ ಎಷ್ಟು ಬೇಕಿದ್ರೂ ಖರ್ಚು ಮಾಡಿಸ್ಬೋದು. ಸಿಕ್ಕಿದ್ರೆ ಇಂಥವನೇ ಸಿಗಬೇಕು. ದಿವ್ಯಾ, ನಿನ್ನ ಲಕ್ಕೇ ಬದಲಾಗೋಯ್ತು. ನಿನಗೆ ಸುಪ್ರೀತ್ ಥರ ಒಬ್ಬ ಸಿಗ್ತಾನೆ ಅಂತ ನೀನು ಅಂದ್ಕೊಂಡಿರೋಕ್ಕೆ ಸಾಧ್ಯನೇ ಇರಲಿಲ್ಲ. ಬಾಲ ಮಾಡಿದ ಫ್ರಾಡಿಂದ ನಿನ್ನ ಲೈಫಲ್ಲಿ ಎಲ್ಲ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದ್ದೆ. ಅಂಥದ್ರಲ್ಲಿ ಇವನು ಸಿಕ್ಕಿದ್ದಾನೆ ಅಂದರೆ ಅದು ನಿನ್ನ ಪುಣ್ಯ. ಈ ಅವಕಾಶನ ಬಿಡಬೇಡ. ಅವನ ಹತ್ರನೇ ಪರ್ಮನೆಂಟ್ ಆಗಿದ್ರೆ ನಿನ್ನ ಮೇಲೆ ದುಡ್ಡಿನ ಮಳೆನೇ ಸುರಿಸ್ತಾನೆ. ಇನ್ನು ಮುಂದೆ ಇವನನ್ನು ಇಂಪ್ರೆಸ್ ಮಾಡೋದು ಒಂದೇ ಕೆಲಸ. ಎಸ್,
ಇವನು ಯಾರಿದು ಸುಪ್ರೀತು? 2 ಹಾರ್ಟ್ ಕಳಿಸಿ ಎನಿ ಟೈಮ್ ಅಂತ ಬೇರೆ ಕಳಿಸಿದ್ದಾನೆ. ದಿವ್ಯನ್ಗೆ ಇಷ್ಟೊಂದು ಕ್ಲೋಸ್ ಆಗ್ತಿರೋರು ಯಾರು?